ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದ್ರೆ ಇದರಲ್ಲಿ ದರ್ಶನ್ ಅವರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಲುಕಿಸಲಾಗಿತ್ತು ಅನ್ನೋದು ಇನ್ನೊಂದು ವಾದ ಆಗಿದೆ. ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶ್ರಮ್ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ಆರೋಪಿಗಳು ಕೊಟ್ಟಿದೆ. ಹೋಗಬಾರ್ದು ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್? ಈಗ ಮಧ್ಯಂತರ ಆದೇಶ ಇತ್ತು, ಅದು ಮುಗೀತು. ಮುಕ್ತಾಯ ಬಳಿಕ ದರ್ಶನ್ ಅವರು ಆಪರೇಷನ್ ಮಾಡ್ತಿದ್ರೆ ಮಾಡಿಸಿಲ್ಲ. ಅದ್ರ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಒಂದು ಕಂಡೀಷನ್ ಇವತ್ತು ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋದು. ದೂರ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟರ್ನ್ ಬೇಲ್ ಅಲ್ಲಿ ಹೇಳಿದ್ರು. ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವಾ? ಸಾಮಾನ್ಯವಾಗಿ ದರ್ಶನ ಏನಾದ್ರು ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನೋ ಆಸೆಗಳು ಅದು ಆದೇಶ ನಮ್ಗೇನು ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಸಿಕ್ಕಿದ ನಂತರ ಗೊತ್ತಾಗುತ್ತೆ. ಮೇಡಮ್ ಷರತ್ತು ಮೇಡಮ್ ಅವರ ಕಣ್ಣಲ್ಲಿ ನಿಜಕ್ಕೂ ಈಗ ಕಣ್ಣು ನೀರು ತುಂಬಿಕೊಂಡಿದೆ ಅಂತಂದ್ರೆ ಖುಷಿಗೆ ಕಂಡೀಷನ್ಸ್ ಏನಿದೆ ಮೇಡಮ್? ಯಾಕಂದ್ರೆ ಭೇಟಿ ಆಗಿದ್ವಿ, ಇತ್ತೀಚೆಗೆ ಹೋಗಿ ಮಾತಾಡ್ಸ್ಕೊಂಡಿದ್ರೆ ಏನ್ ಹೇಳ್ತಾರೆ? ಒಂದ್ ಮಾತು ಮಾತಾಡ್ಬಿಡಿ ಮೇಡಮ್, ಮಾತಾಡ್ಬಿಡಿ, ಕ್ಲಿಯರ್ ಮಾತಾಡ್ಬಿಡಿ. ಅಲ್ಲ, ಖುಷಿ ಆಗಿದೆ ಅಂತ ಒಂದು ಮಾತು. 6 ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು, ದುಃಖ ಇತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಏನೋ ಅಂತ ಹೇಳಿ ಮೇಡಮ್. ಹೇಳಿ ಮೇಡಮ್. ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮೊನ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ ಅದಾದ ನಂತರ ಬಿಡುಗಡೆ ಆಗುವಂತದ್ದಾಗಿದೆ. ದರ್ಶನ್ ವಿಚಾರಕ್ಕೆ ಮಾತಾಡೋದಾದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರ ಬೇಲ್ ತೆಗೆದುಕೊಂಡಿದ್ರು, ಅದರ ಆಪರೇಷನ್ ಮಾಡಿಸ್ತೀವಿ ಅನ್ನೋದು ಪದೇ ಪದೇ ಹೇಳ್ತಾ ಇದ್ರು. ಇನ್ ಮುಂದೆ ಆ ತರದ್ದು ಯಾವುದೇ ಆಪರೇಷನ್ ಮಾಡಿಸ್ಲೇಬೇಕು ಅವ್ರಿಗೆ ಬಿಟ್ಟ ವಿಚಾರ ಆಗುತ್ತೆ. ನೋಡಿ, ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂತದ್ದು ಷರತ್ತುಗಳು ನಮಗೆ ಸಕೃತ ಒಂದು ಸೆಂಟ್ರಿ ಕ್ಯಾಮ್ರಾ ಕಾಪಿಯನ್ನ ಪಡೆದ ನಂತರ ನಮಗೆ ತಿಳಿಯುವಂತದ್ದು. ಈಗ ಸದ್ಯಕ್ಕೆ ಏನ್ ಹೇಳ್ಬೋದಂದ್ರೆ, ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ಲರಿಗೂ ಸಹ ಜಾಮೀನು ಮಂಜೂರಾಗಿರುವಂತದ್ದು. ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನು ವಕಾಲತ್ ವಹಿಸಿ ವಾದವನ್ನ ಮಂಡಿಸಿದ್ದೆ. ಅನುಕುಮಾರ್ ಮತ್ತೆ ಜಗದೀಶ್, ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನೆಂದ್ರೆ, ಅವರು ಅಪಹರಣ ಮತ್ತು ಹಲ್ಲೆ ಆರೋಪ ಏನ್ ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಳಸಂಚು ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅಭಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂತದ್ದು. ಮತ್ತು